ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರಾಮೀಣ ಕರ್ನಾಟಕ. ಗೆಳೆಯರಿ, ಇಂದು ನಾನು ನಿಮಗೆ ತೋರಿಸ್ತಾ ಇರೋದು ಏನಂದ್ರೆ ಅಪ್ಲಿಕೇಶನ್ ಫಾರ್ ಕಾಶಿ ಯಾತ್ರಾ ಸ್ಕೀಮ್ ಅಂತಂದು. ಕಾಶಿ ಯಾತ್ರೆಗೆ ಮಾಡುವವರು ಇದೆ ಇದ್ರ ಮೂಲಕ ಈ ಒಂದು ಸ್ಕೀಮ್ ಮೂಲಕ ಅಪ್ಲೈ ಮಾಡಿಬಿಟ್ಟು 20,000 ಮಟ್ಟ ನೀವು ಏನಂದ್ರೆ ಧನ ಸಹಾಯವನ್ನು ಪಡೆಯಬಹುದು. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತಾ ಇರೋದು ಅದನ್ನ ಅಪ್ಲಿಕೇಶನ್ ಹಾಕೋದು ಹೆಂಗೆ ಮತ್ತು ಅದಕ್ಕೆ ಡಾಕ್ಯುಮೆಂಟ್ ಏನು ಬೇಕು ಎಂಬುದು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನಿಮ್ಗೆಲ್ಲ ಹಂತದಲ್ಲಿ ಏನ್ ಮಾಡ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಏನಾದ್ರೂ ನೀವು ಸ್ಕಿಪ್ ಮಾಡಿ ಅಥವಾ ಮುಂದೂಡಿ ನೋಡೋದ್ರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಅವಶ್ಯಕ ಇರುವವರಿಗೆ ಮತ್ತು ನಿಮ್ಮ ಪಾಲಕರಿಗೆ, ನಿಮ್ಮ ತಂದೆಯವರಿಗೆ, ನಿಮ್ಮ ಸಹಪಾಠಿಯವರಿಗೆ ಕಾಶಿ ಯಾತ್ರೆ ಏನಾದ್ರೂ ಮಾಡ್ಬೇಕಂತಿದ್ರೆ, ನಿಮ್ಮ ಹಣದ ಅವಶ್ಯಕತೆ ಇದೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಿ ನೀವು ಹಣದ ಸಹಾಯವನ್ನು ಪಡೆದುಕೊಳ್ಳಬಹುದು. ಅಂತವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಜೈ ಹಿಂದ್. ಇವಾಗ ನೋಡೋಣ ಅಂದ್ರೆ ಕಾಶಿ ಯಾತ್ರೆಗೆ ಅಪ್ಲಿಕೇಶನ್ ಹಾಕುವುದು ಏನೇನ್ ಮಾಡ್ಬೇಕಂದ್ರೆ ಅದೇ ಹೇಳಿದಲ್ಲ, ಈ ಸೇವಾ ಸಿಂಧು ಆನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಮಾಡಲ್ಲಿ ಕಾಶಿ ಅಂತ ಸರ್ಚ್ ಮಾಡಿ ಈ ತರ ಒಂದು ಅಪ್ಲಿಕೇಶನ್ ಫಾರ್ ಕಾಶಿ ಯಾತ್ರಾ ಸ್ಕೀಮ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾಗುತ್ತೆ, ಬಿಫೋರ್ ಆಗಿ ಒಂದು ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ ಈ ತರ. ಅದು ಇದರಲ್ಲಿ ಏನಿದೆ, ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಈ 50 ರೂಪಾಯಿ ಬಾಂಡ್ ಮೇಲೆ ಈ ಸ್ಟ್ಯಾಂಪ್ ಪೇಪರ್ ಬರ್ತದೆ. ಇವಾಗ 50 ರೂಪಾಯಿ ಬಾಂಡ್ ಇಲ್ಲ, ಈ ಮಿನಿಮಮ್ ಆಗಿ 100 ರೂಪಾಯಿ ಇದೆ. ಆದ್ಮೇಲೆ ಮಾಡ್ಕೊಂಡು ಇದ್ರ ಒಂದು ಏನೋ ಮ್ಯಾಟರ್ ಇದೆ. ಆ ಮ್ಯಾಟರ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಒಂದು ಈ ಸ್ಟ್ಯಾಂಪ್ ಮೇಲೆ ಹಾಕಿ ಪ್ರಿಂಟ್ಔಟ್ ನ ತೆಗೆಸ್ಕೊಂಡು ಬರಬೇಕಾಗುತ್ತೆ. ಆ ಮ್ಯಾಟರ್ ಏನಿದೆ ಎಂಬುದನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ನೋಡಿ, ಡೌನ್ಲೋಡ್ ಆಗಪ್ಪ, ಎಷ್ಟು ಸ್ಲೋ ಐತಿ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತಿದೆ, ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಏನೇನು ಕೇಳ್ತಿದ್ದಾನೆ ಎಂಬುದನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರೊಸೀಡ್ ಟು ಅಪ್ಲೈ ಮೇಲೆ ಹೋದಾಗ ಈ ತರ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಶಿ ತೀರ್ಥ ಯಾತ್ರೆಗಳಿಗೆ ತೆರಳುವ ಬಗ್ಗೆ ಸರ್ಕಾರದಿಂದ ನೀಡುವ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಬೇಕಾದ ಅರ್ಜಿ. ಹೌದಾ, ನಾ ಆಗಲೇ ಹೇಳಿದಾಗ ನಿಮ್ಗೆ ಕಾಶಿ ಯಾತ್ರೆಗೆ ಯಾರೋ ಹೋಗ್ಬೇಕಂದ್ರೆ ನಿಮ್ಗೆ ಧನ ಸಹಾಯ ಬೇಕಾಗಿದ್ರೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದೀವಿ. ಹೌದಾ, ಇಲ್ಲಿ ಪ್ರಥಮವಾಗಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಇದನ್ನ ಎಲ್ಲೇನು ತುಂಬಬೇಕಂದ್ರೆ ನಾನು ಹೇಳ್ತಾ ಹೋಗ್ತಿದ್ದೀನಿ, ದಯವಿಟ್ಟು ಕೇಳಿ. ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ಫಲಾನುಭವಿ ಹೆಸರನ್ನ ಹಾಕಬೇಕಾಗುತ್ತೆ. ಫಲಾನುಭವಿ ಹೆಸರು ಹಾಕೋ ಅವಶ್ಯಕತೆ ಇಲ್ಲ. ಕೆಳಗೆ ಕೊಟ್ಟಿದ್ದಾರೆ ಕ್ಲಿಕ್ ಹೇರ್ ಟು ಏನಿದ್ರೆ ಅರ್ಜಿದಾರ ಆಧಾರ್ ಸಂಖ್ಯೆಯನ್ನು ದೃಢೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ರೆ ಅಲ್ಲೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ಆ ಒಂದು ಅಭ್ಯರ್ಥಿಯ ಬೆನಿಫಿಷರಿಯ ಆಧಾರ್ ಕಾರ್ಡ್ ಅನ್ನು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಅನ್ನ ನಾವು ಹಾಕಿ ಅಲ್ಲೇನ್ ಮಾಡ್ಬೇಕಂದ್ರೆ ಮುಂದೆ ಬಂದ್ಬಿಟ್ಟು ಒಮ್ಮೆ ಅಲ್ಲಿ ಅಥೆಂಟಿಕೇಶನ್ ಮಾಡಿ ಆಧಾರ್ ಅಥೆಂಟಿಕೇಶನ್ ಬಂದ್ಬಿಟ್ಟು ನಾವಿಲ್ಲ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ಅವನ ಅದರ ಹೆಸರು ಜೊತೆ ಅವನ ಶೀರ್ಷಿಕೆ ಅಂದ್ರೆ ಸ್ತ್ರೀನೋ ಶ್ರೀಮತಿನೋ ಅವ್ರು ಬರ್ತೈತೆ. ಜೊತೆಗೆ ಆಟೋಮೆಟಿಕ್ ಆಗಿ ಏನಿದೆಯಲ್ಲ ಇವೆಲ್ಲ ಏನೇನು ಫಿಲ್ ಆಗ್ತವೆ ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ಆಧಾರ್ ಹೆಸರು ಹೆಂಗೆ ಬರುತ್ತೆ. ಜೊತೆಗೆ ಅವನ ಸಂಬಂಧಿಕ ಅಂದ್ರೆ ಅವ್ರ ತಂದೆ ತಾಯಿ ಅಂದ್ರೆ ಅವ್ರ ಅಪ್ಪಾಜಿ ಹೆಸರಿದ್ರೆ ಸನ್ ಆಫ್, ಮಗನ ಹೆಸರಿದ್ರೆ ಡಾಟರ್ ಆಫ್, ಹೆಂಡತಿ ಹೆಸರಿದ್ರೆ ವೈಫ್ ಆಫ್, ಹಸ್ಬೆಂಡ್ ಹೆಸರಿದ್ರೆ ಎಚ್ ಅಂತ ಬರುತ್ತೆ. ಹೀಗೆ ಒಂದೇನು ಬರ್ತೈತೆ ಅಂದ್ರೆ ಒಂದು ಅವರ ಸಂಬಂಧಿಕರ ಹೆಸರು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಲಿಂಗ ಸ್ತ್ರೀನೋ ಪುರುಷನೋ ಅಂತ ಹಿಂಗೆ ಬರುತ್ತೆ. ನಂತರ ತಂದೆ ಅಥವಾ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ. ಹಾಗೆ ಪಡಿತರ ಚೀಟಿಯನ್ನು ನಾವು ಇಲ್ಲೇ ಕಡ್ಡಾಯ ಅಂತ ಏನಿಲ್ಲ. ಪಡಿತರ ಚೀಟಿ ಇದ್ರ ಹಾಕ್ಬೋದು, ಇಲ್ಲ ಅಂದ್ರೆ ಹಾಕ್ಬೋದು. ಹಾಗೆ ಗುರುತಿನ ಚೀಟಿ ನಾನು ವೋಟರ್ ಐಡಿ ನಂಬರನ್ನು ಹಾಕಬೇಕಾಗುತ್ತೆ. ವಾಸಸ್ಥಳ ಪ್ರಮಾಣ ಪತ್ರ, ಇದನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತಾರೆ, ಇದನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಮತ್ತೆ ತಹಸೀಲ್ದಾರ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಯಾವ ಡೇಟಲ್ಲಿ ನಾವು ತಹಸೀಲ್ದಾರ್ ಪತ್ರ ನಾವು ಪಡ್ಕೊಂಡಿದ್ದೀವಿ ಅದನ್ನ ಹಾಕಬೇಕಾಗುತ್ತೆ. ಅದನ್ನ ಮತ್ತೆ ಯಾವ ತಾಲೂಕಿನ ನಮ್ಮ ತಹಸೀಲ್ದಾರ್ ನೀಡಿದ್ದಾರೆ, ಎಲ್ಲಿ ನೀಡಿದ್ದಾರೆ ಅಂತ ಹಾಕಬೇಕು. ತಹಸೀಲ್ದಾರ್ ಹಾಕಿ ಅಂತ ಹಾಕಬೇಕಾಗುತ್ತೆ. ಇದೇ ಒಂದು ನಿಮಿಷ, ಇಲ್ಲಿ ಯಾಕೋ ಬದಲು ಜಾಸ್ತಿ ಆಗ್ತಿದೆ, ಒಂದು ನಿಮಿಷ. ನಂತರ ಏನಾಗುತ್ತೆ ಅಂದ್ರೆ ಹಿಂಗೆ ಪ್ರವಾಸಿ ನೀಡುವ ಸ್ಥಳ ಹಾಕಬೇಕು. ಮತ್ತು ಅವ್ರು ಏನ್ ಮಾಡ್ತಿದ್ದಾರೆ, ತೀರ್ಥ ಹೋಗುವವರು ಏನ್ ಮಾಡ್ತಿದ್ದಾರೆ, ಈ ಅಪ್ಲಿಕೇಶನ್ ಹಾಕೋರು ಏನ್ ಮಾಡ್ತಿದ್ದಾರೆ ಅಂತ ಹಾಕಬೇಕು. ಮೊಬೈಲ್ ನಂಬರ್ ಹಾಕಬೇಕು. ಹಾಗೆ ಒಂದು ಅಡಿಷನಲ್ ಮೊಬೈಲ್ ನಂಬರ್ ನಾವು ಸಹ ಇಲ್ಲೇ ಹಾಕಬೇಕಾಗುತ್ತೆ.
ಹೌದಾ. ಇದು ಕಡ್ಡಾಯ ಏನಿಲ್ಲ, ಮೊಬೈಲ್ ನಂಬರ್ ಮತ್ತು ಅಡಿಷನಲ್ ಮೊಬೈಲ್ ನಂಬರು. ಹೌದಾ. ನಂತರ ನೆಕ್ಸ್ಟ್ ಹೋಗಬೇಕಾಗುತ್ತೆ ವೈಯಕ್ತಿಕ ವಿವರಗಳು, ಅಂದರೆ ವಿಳಾಸದ ವಿವರಗಳು ಹಾಕಬೇಕಾಗುತ್ತೆ. ವಿಳಾಸದ ವಿವರಗಳು ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿಯಲ್ಲಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಅಂತ ಹೌದು ಅಂತ ಹಾಕೋಣ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕೋಣ. ಹೌದಾ. ನಂತರ ಏನು ಮಾಡಿಬಿಟ್ಟು ಅವ್ರು ಏನಾದ್ರು ಬೇರೆ ಸ್ಥಳದಲ್ಲಿ ವಾಸ ಮಾಡ್ತಿದ್ರೆ ಅವ್ರ ಮನೆ ನಂಬರು, ರಸ್ತೆ ಮತ್ತು ಲ್ಯಾಂಡ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಹಾಗೆ ಅವರು ನಗರ ನಿವಾಸಿನೋ ಅಥವಾ ಗ್ರಾಮೀಣ ವಾಸಿನೋ ಅಂತ ಹಾಕಬೇಕಾಗುತ್ತೆ. ಗ್ರಾಮೀಣ ವಾಸಿ ಇದ್ರೆ ಗ್ರಾಮೀಣ ವಾಸಿ ಹಾಕಿ, ನಗರ ನಿವಾಸಿ ಇದ್ರೆ ನಗರ ನಿವಾಸಿ ಅಂತ ಹಾಕಿ. ಹಾಗೆ ಜಿಲ್ಲೆ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅವ್ರು ಯಾವ ಜಿಲ್ಲೆಯವರು ಅಂತ ಅಂದ್ಬಿಟ್ಟು. ನಾವು ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ತಾಲೂಕಿನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತಾಲೂಕಿನ ಹೆಸರು ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಯಾವ ಒಂದು ಹೋಬಳಿಯಲ್ಲಿ ವಾಸ ಮಾಡ್ತಿದ್ರೆ ಆ ಹೋಬಳಿ ಹೆಸರು ಜೊತೆಗೆ ಪಂಚಾಯತಿ, ಗ್ರಾಮ ಮತ್ತು ಗ್ರಾಮದ ಪಿನ್ ಕೋಡ್ ನಂಬರ್ ಅಂದರೆ ಪೋಸ್ಟಲ್ ಪಿನ್ ಕೋಡ್ ನಂಬರನ್ನು ಹಾಕಬೇಕಾಗುತ್ತೆ. ನಾವು ಅಂದ್ರೆ ಈ ಒಂದು ಅಭ್ಯರ್ಥಿಯು ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಇರುವಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾಸ ಮಾಡ್ತಾರೆ, ಅಲ್ಲಿ ಅವ್ರು ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ದಾರೆ ಅಂತ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ವ್ಯಕ್ತಿಯು ಅದೇ ಊರಿನಲ್ಲೇ ವಾಸಸ್ಥಳ ಮಾಡ್ತಿದ್ರೆ ಅವ್ರು ಎಷ್ಟು ವರ್ಷದಿಂದ ಅಲ್ಲಿದ್ದಾರೆ ಅದನ್ನ ಹಾಕಬೇಕಾಗುತ್ತೆ. ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆ ನಂಬರ್ ಇದೆಯೋ ನಿಮ್ಮ ಹತ್ರ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿಬಿಟ್ಟು ನಾವೇನೋ ಮುಂದೆ ಹೋಗಬೇಕಾಗುತ್ತೆ. ಪ್ರಯಾಣದ ವಿವರಗಳು, ಪ್ರಯಾಣ ನಾವು ಯಾವ ತರದಲ್ಲಿ ಮಾಡ್ತೀವಿ ಅಂದ್ರೆ ವಿಮಾನದ ಮೂಲಕ ಮಾಡ್ತೀವಿ ಅಂದ್ರೆ ಕಾಶಿಗೆ ನಾವು ವಿಮಾನದ ಮೂಲಕ ಹೋಗ್ಬೇಕಂತ ಮಾಡ್ಕೊಂಡಿದ್ದೀವೋ, ಅಥವಾ ರೈಲ್ವೆ ಮೂಲಕ ಹೋಗ್ಬೇಕಂತ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವೋ, ಅಥವಾ ರಸ್ತೆ ಮಾರ್ಗದ ಮೂಲಕ ಅಂದ್ರೆ ಬಸ್ಸಿನ ಮೂಲಕ ಹೋಗ್ಬೇಕಂತ ಮಾಡ್ಕೊಂಡಿದ್ದೀವೋ ಅನ್ನೋ ಮೊದಲ ಪ್ಲಾನ್ ಅನ್ನು ಅವಲ್ಲೇ ಗಮನಿಸಬೇಕಾಗುತ್ತೆ. ಅವರು ಯಾವ ಮೂಲಕ ಹೋಗ್ತಾರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ದೇವಸ್ಥಾನಕ್ಕೆ ಭೇಟಿ ನೀಡೋ ದಿನ ಅಂದ್ರೆ ನಮ್ಮ ಮುಂಗಡವಾಗಿ ಏನೋ ಟಿಕೆಟ್ ಅನ್ನು ಬುಕ್ ಮಾಡಿರ್ತಾವಲ್ಲ ಅಲ್ಲಿ ಯಾವಾಗ ನಾವು ರೀಚ್ ಆಗ್ತೀವಿ, ಅಲ್ಲಿ ಯಾವಾಗ ದೇವಸ್ಥಾನಕ್ಕೆ ಭೇಟಿ ನೀಡ್ತೇವೆ ಒಂದು ಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಇಲ್ಲಿ ಹೋಗಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಆಗಲೇ ಹೇಳಿದೆ ನಾನು ಒಂದು ಇದು ಬಾಂಡಿದೆ, ಆ ಬ್ಯಾಂಕ್ ಮೇಲೆ ಯಾವ ತರಹದ ಒಂದು ಮ್ಯಾಟ್ರಿ ಹಾಕ್ಬೇಕಂತ ಮತ್ತೆ ಇದನ್ನ ಆಗಲಿ ಇಲ್ಲ 50 ರೂಪಾಯಿ ಸ್ಕ್ಯಾಮ್ ಚಾಪಾ ಕಾಗದಲ್ಲಿ ಮುಚ್ಚಳಿಕೆ ನಮೂದಿಸ್ಬೇಕಂತೆಲ್ಲ ಈ ಒಂದು ಮ್ಯಾಟ್ರ್ ಇದೆ. ಈ ಮ್ಯಾಟ್ರನ್ನ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಈ ಮ್ಯಾಟ್ರನ್ನ ನಾವು ಸಂಪೂರ್ಣವಾಗಿ 50 ರೂಪಾಯಿ ಅಥವಾ 100 ರೂಪಾಯಿ ಬಾಂಡ್ ಮೇಲೆ ನಾವು ಸಂಪೂರ್ಣವಾಗಿ ಇಲ್ಲೇ ನಾವು ಪ್ರಿಂಟ್ಔಟ್ ಅನ್ನು ಹಾಕಿಸ್ಬೇಕಾಗುತ್ತೆ. ಪ್ರಿಂಟ್ಔಟ್ ಅನ್ನು ಹಾಕಿಸಿ ಅದನ್ನ ಏನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬಿಟ್ಟ ಸ್ಥಳ ಬಿಟ್ಟಿದಾರಲ್ಲ ಅವ್ರ ಹೆಸರು ತುಂಬಬೇಕು ಮತ್ತು ಅವ್ರು ಯಾವ ಸಾಲಿನಲ್ಲಿ ಯಾವ ದಿನಾಂಕದಂದು ಮತ್ತು ಯಾವ ದಿನಾಂಕದ ಮೂಲಕ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು 2024 5,000 ಅಂತ ಕೊಟ್ಟಿದ್ದಾರೆ, ಅದು 20,000 ಆಗಿದೆ ಇವಾಗ. ಹೌದಾ. ಇದನ್ನು ದಯವಿಟ್ಟು 15ನೇ ತಾರೀಕಿನ ಒಳಗಾಗಿ ನೀವು ಎಲ್ಲರೂ ಏನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸಬಹುದು. ಹೌದಾ. ಈ ಒಂದು ಅಪ್ಲಿಕೇಶನ್ 15ನೇ ತಾರೀಕಿನ ಒಳಗೆ ಸಲ್ಲಿಸಬಹುದು. ಈ ಒಂದು ಅಪ್ಲಿಕೇಶನ್ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿದೆ ಅನ್ಕೊಂಡಿದ್ದೀನಿ. ಹಂಗೇನಾದ್ರೂ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ವಿಡಿಯೋವನ್ನ ಅವಶ್ಯಕವಿರುವವರಿಗೆ ಅಥವಾ ನಮ್ಮ ತಂದೆ ತಾಯಿ ಅಥವಾ ಪಾಲಕರಿಗೆ ಅಥವಾ ಸಹೋದ್ಯೋಗಿಗಳು ತೀರ್ಥಯಾತ್ರೆಯನ್ನ ಮಾಡಿಸಬೇಕು ಎಂಬುವರಿಗೆ ಅಥವಾ ಮಾಡಬೇಕೆಂಬ ಆಸೆಯನ್ನು ಹೊಂದಿದವರಿಗೆ ದಯವಿಟ್ಟು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.